ಫೇಸ್ಬುಕ್ ಅಲ್ಲಿ ಅವರ ಒಂದು ಆಕ್ಟಿವಿಟೀಸ್ ಎಲ್ಲ ನೋಡಿ ಒಂದು ಬೆಂಗಳೂರಿಂದ ಕಾಲ್ ಬರುತ್ತೆ. ಕಾಲ್ ಬಂದು ಅವರಿಗೆ ಒಂದು ಅತ್ಯಂತ ಉನ್ನತವಾದಂತಹ ಒಂದು ನಾರಿ ಶಕ್ತಿ ಪುರಸ್ಕಾರ 2026ರ ಒಂದು ಪ್ರಶಸ್ತಿ ಕೂಡ ಮನೆ ಬಾಗಿಲಿನವರೆಗೆ ಹುಡ್ಕೊಂಡು ಬರುತ್ತೆ. ಅಂದ್ರೆ ಇದಕ್ಕೆ ಕಾರಣ ಅವರ ಒಂದು ಪರಿಶ್ರಮ, ಅವರ ಒಂದು ಶ್ರದ್ಧೆ, ಭಕ್ತಿ, ತನುಮನಧನದಿಂದ ತೊಡಗಿಸಿಕೊಳ್ಳುವಿಕೆ, ನಿಷ್ಠೆಯಿಂದ ಸಂಘಕ್ಕೆ ವಿಧೇಯಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂಥದ್ದು. ಸೊ ನಾನು ಹೇಳುವಂತಹ ತಾತ್ಪರ್ಯ ಇಷ್ಟೇ ಫ್ರೆಂಡ್ಸ್, ನಾವು ಯಾವಾಗಲೂ ಕೂಡ ಈಗ ಹೇಳಿದ್ರೆ ಅಧ್ಯಕ್ಷರು ನಾನು ಬೆಳಿಬೇಕು ಅಂದ್ರೆ ಖಂಡಿತ ಸಾಧ್ಯ ಇಲ್ಲ. ಲತಾ ಮೇಡಮ್ ಅವ್ರು ತಾವು ಒಬ್ಬರೇ ಬೆಳಿಬೇಕಂತ ಅಧ್ಯಕ್ಷ ಆಗಿ ಕೂತ್ಬಿಟ್ರೆ ಸಾಧ್ಯ ಆಗ್ತಿತ್ತಾ? ಇಲ್ಲ. ಅನೇಕ ಜಿಲ್ಲೆಗಳಲ್ಲಿ ಓಡಾಡಿ ಹುಡುಕಿ ಅಲ್ಲಿರುವಂತಹ ಎಲ್ಲ ಮುತ್ತು ರತ್ನಗಳನ್ನು ಹೊರತೆಗೆದು ಅವರಿಗೆ ಅವಕಾಶಗಳನ್ನ ಕೊಟ್ಟರು. ಅದರಿಂದ ಅವರು ಬೆಳೆದ್ರು, ಬೇರೆಯವರನ್ನ ಬೆಳೆಸಿದ್ರು. ಸೊ ಯಾವಾಗ ಒಬ್ಬ ಮನುಷ್ಯ ನಿಸ್ವಾರ್ಥದಿಂದ ಕೆಲಸವನ್ನ ಮಾಡ್ತಾನೆ, ಅವಾಗ ಖಂಡಿತವಾಗಿಯೂ ಕೂಡ ಅವನ ಅರಿವಿಲ್ಲದೇನೆ ಅವನು ಬಲು ಎತ್ತರಕ್ಕೆ ಬೆಳಿತಾನೆ. ಅವನಿಗೆ ಅರಿವಿಲ್ಲದೇ ಅವನು ಎಲ್ಲರ ಮನಸ್ಸಿನಲ್ಲಿ ಮನೆ ಮಾಡಕ್ಕೆ ಸಾಧ್ಯ ಆಗುತ್ತೆ. ಯಾವಾಗ